ಹಿಂದೂ ಸಮಸ್ತ ಜಿಲ್ಲೆಯ ಮುಸ್ಲಿಂ ಬಾಂಧವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವಿಭಾಗದ ಹಿರಿಯ ಉಪಾಧ್ಯಕ್ಷರಾದ ತಲ್ಕಾಯಿ ಮಾರೆಪ್ಪ ಅವರು ಹಬ್ಬದ ಶುಭಾಶಯಗಳು ಕೋರಿದರು. ಈದ್ ಮಿಲಾದ್ ನಿಮಿತ್ತ ಮುಸ್ಲಿಂ ಬಾಂಧವರು ಅಲ್ಲಾಹನ ಧ್ಯಾನದಲ್ಲಿ ಮೆರವಣಿಗೆ ಹೊರಟರು. ಅಲ್ಲಿಯೂ ಮುಸ್ಲಿಂ ಬಾಂಧವರಿಗೆ ಪರಸ್ಪರ ಆಲಿಂಗನ ಮಾಡಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಅಲ್ಲಾಹನ ಧ್ಯಾನದಲ್ಲಿ ಮೆರವಣಿಗೆಯಲ್ಲಿದ್ದ ಮುಸ್ಲಿಂ ಬಾಂಧವರಿಗೆ ಹಣ್ಣು ಹಾಲು ವಿತರಿಸಿ ಶುಭಾಶಯ ತಿಳಿಸಿದರು. ಈದ್ ಮಿಲಾದ್ ಪ್ರಯುಕ್ತ ರಕ್ತದಾನ ಶಿಬಿರದಲ್ಲಿಯೂ ಅವರು ಪಾಲ್ಗೊಂಡು ರಕ್ತದಾನ ಮಹಾದಾನ, ಇನ್ನೊಬ್ಬರ ಜೀವ ಉಳಿಸುವ ಈ ರಕ್ತದಾನವು ಎಲ್ಲಾ ದಾನಕ್ಕಿಂತ ದೊಡ್ಡದು ಎಂದರು. ಅಲ್ಪಸಂಖ್ಯಾತರು ನಮ್ಮ ಸಹೋದರರು ಇದ್ದಂತೆ. ರಾಯಚೂರಲ್ಲಿ ಯಾವುದೇ ಹಬ್ಬಗಳನ್ನಾದರೂ ಹಿಂದೂ ಮುಸ್ಲಿಮರು ಸೇರಿ ಆಚರಣೆ ಮಾಡುತ್ತಾರೆ. ಹಬ್ಬಕ್ಕೆ ಕಳೆ ಬರುತ್ತದೆ, ಪರಸ್ಪರ ಸಹೋದರತ್ವ ಮೆರೆಯುತ್ತಾರೆ. ರಾಯಚೂರು ಜಿಲ್ಲೆಯು ಸೌಹಾರ್ದತೆಗೆ, ಶಾಂತಿಗೆ ಹೆಸರಾಗಿದೆ. ಎಲ್ಲರಲ್ಲೂ ಸಹೋದರತ್ವ ಇದೆ. ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಎಂದು ನುಡಿದರು. ಯಾವ ಧರ್ಮವೂ ಮೇಲಲ್ಲ, ಯಾವುದು ಕೀಳಲ್ಲ. ಎಲ್ಲಾ ಧರ್ಮದ ಸಾರ ಒಂದೇ, ಶಾಂತಿ, ಸೌಹಾರ್ದತೆ, ಸಮಾನತೆ, ಪ್ರೀತಿ. ಪ್ರತಿ ವರ್ಷದಂತೆ ಈ ವರ್ಷವೂ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರ ಜೊತೆಗೆ ಆಚರಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಚ್ ಶ್ರೀನಿವಾಸ್ ಸಿಂಧೆ, ಮೊಹಮ್ಮದ್ ಗೌಸ್, ಅಲ್ತಾಫ್ ಹುಸೇನ್, ಖಾದರ್ ಸಾಬ್, ರಮಾನಂದ್ ಪೂಜಾರಿ ಮತ್ತು ಮುಸ್ಲಿಂ ಧರ್ಮದ ಗುರುಗಳು, ನೂರಾರು ಜನ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು.